ಆದರೆ ನಿನ್ನ ದಾಕ್ಷಿಣ್ಯದ ನಿನ್ನ ತಂದೆಯ ಒಂದು ಯಾಗವನ್ನ ಕೈಗೊಂಡಿದ್ದ. ಆದರೆ ಆತ ನನಗೆ ಕರೆಯನ್ನ ನೀಡದಿದ್ದಾಗ ನೀನು ನನ್ನ ಮಾತನ್ನ ಕೇಳದೆ ನೀನು ಅಲ್ಲಿಗೆ ಹೋದೆ. ಆದರೆ ನನ್ನ ಗಂಡನಿಗೆ ಅವಮಾನವಾಯಿತು. ನನ್ನ ತಂದೆ ಕರೆಯದೆ ಈ ಯಾಗವನ್ನ ಮಾಡುತ್ತಾ ಇದ್ದಾನೆ. ಈ ಅವಮಾನವನ್ನ ತಾಳಲಾರದೆ ಬೆಂಕಿಯನ್ನ ಸೃಷ್ಟಿಸಿಕೊಂಡು ಅದರಲ್ಲಿ ನೀನು ಲಯವಾದವಳು ನೀನು. ನಂತರ ಪರ್ವತರಾಜನ ಕುಮಾರಿಯಾಗಿ ನನ್ನ ಮನದ ಮನದಿಯಾಗಿ ನೀನೀಗ ನನ್ನ ಬಳಿಯಲ್ಲಿ ಬಸವಾಗಿದ್ದೀಯ. ಪಾರ್ವತಿ ಸ್ವಾಮಿ, ಅದು ಸರಿ, ನಾವೊಂದು ವಿಚಾರವನ್ನ ಮರೆತು ಬಿಟ್ಟಿದ್ದೇವಲ್ಲ. ತ್ರಿಕಾಲದಲ್ಲಿ ಮಾಡಿ ಮುಗಿಸುವಂತ ಕಾರ್ಯ ಭಸ್ಮವನ್ನ ನನಗೆ ಸಂದರ್ಭವಾಗಿ ಕಾಲಕ್ಕೆ ನೀನು ತಂದು ಕೊಡುವವಳು ನೀನು. ಆದ್ದರಿಂದ ಆದಷ್ಟು ಬೇಗ ಈ ಭಸ್ಮವನ್ನ ನನಗೆ ತಂದು ಒಪ್ಪಿಸುವೆಯಾ? ಆಗಲಿ ಸ್ವಾಮಿ. ಆದ್ದರಿಂದ ನೀನು ನನಗೆ ಪರಮಭಕ್ತರ ಭಸ್ಮವನ್ನ ನನಗೆ ತಂದುಕೊಡಬೇಕು. ಆದರೆ ಆ ಭಸ್ಮದಲ್ಲಿ ಯಾವುದೇ ಕಲ್ಮಶಗಳು, ಯಾವುದೇ ಕೊಳಕುಗಳು ಇರಬಾರದು. ಆದ್ದರಿಂದ ಶುದ್ಧವಾದ ಭಸ್ಮವನ್ನ ನನಗೆ ತಂದೊಪ್ಪಿಸಬೇಕು. ಆದೀತೆ ಹಾಗೆ ಆಗಲಿ ಸ್ವಾಮಿ. ತೆಗೆದುಕೊಂಡು ಸ್ವಾಮಿ, ಭಸ್ಮೋದ್ಧರಿತ ವಿಚಾರಿಸಿದ ನಿನಗೆ ಪ್ರತಿನಿತ್ಯವೂ ಭಸ್ಮವನ್ನ ತಂದುಕೊಡುವ ಮಹಾಭಾಗ್ಯ ನನಗುಂಟು. ಹೀಗೆ ಆಗಲಿ, ನಾನೀಗಲೇ ಭಸ್ಮವನ್ನ ತಂದುಕೊಡುತ್ತೇನೆ. ಶುಭವಾಗಲಿ.
ಇಲ್ಲಿ ಏನು ಕಾಣುತ್ತಿರುವುದು? ಸ್ವಾಮಿ ಭಸ್ಮವನ್ನ ಶೋಧಿಸಿಯೇ ತಂದಿದ್ದೇನೆ ಸ್ವಾಮಿ. ಈ ಭಸ್ಮದಲ್ಲಿ ಕಲ್ಲು ಹೇಗೆ ಬರುತ್ತೆಂದು ನಾನರಿಯೇ ಸ್ವಾಮಿ, ನಾನರಿಯೇ. ನಾನಲ್ಲೇ ಪಾರ್ವತಿ, ನಾನು ನಿನ್ನಲ್ಲಿ ಭಸ್ಮವನ್ನ ತರಲು ಕಳಿಸುವಾಗ ನಿನ್ನಲ್ಲಿ ಹೇಳಿದ್ದೇನು ಸ್ವಾಮಿ? ಶುದ್ಧವಾದ ಭಸ್ಮವನ್ನ ನನಗೆ ತಂದೊಪ್ಪಿಸಬೇಕು ಎಂಬುದಾಗಿ. ಆದರೆ ಈ ಭಸ್ಮದಲ್ಲಿ ಕಾಣುತ್ತಿರುವುದು ಏನು? ಕಲ್ಮಶಗಳು, ಕಸಗಳು. ಅದರಿಂದ ಈ ಭಸ್ಮವನ್ನ ನಾನು ಧರಿಸಿಕೊಳ್ಳುವುದಿಲ್ಲ, ಬಿಸಾಡ್ತೇನೆ. ಸ್ವಾಮಿ ಬಿಸಾಡಬೇಡಿ ಸ್ವಾಮಿ.
ಅನಾಹುತಗಳಾಗುತ್ತದೆ ಸ್ವಾಮಿ. ದಯಮಾಡಿ ಸ್ವಾಮಿ ಬಿಸಾಡಬೇಡಿ ಅದನ್ನು. ಪಾರ್ವತಿ, ನಾನು ಈ ಬದಲಾಗಿ ನಿನಗೆ ಸಾರಿರ್ಪೆ ಹೌದು ಸ್ವಾಮಿ. ಶುದ್ಧವಾದ ಬಸವವನ್ನು ನನಗೆ ತರಬೇಕು ಎಂಬುದಾಗಿ. ನಿಜ. ಈ ಬಸವನ್ನ ಕೆಳಗೆ ಹಾಕಿದಲ್ಲಿ ಯಾವುದೇ ಘಟನೆಗಳು ನಡೆಯಲಿ ಅದಕ್ಕೆ ನನಗೆ ಸಂಬಂಧವಿಲ್ಲ. ಆದ್ದರಿಂದ ಇನ್ನು ತಡ ಮಾಡುವುದಿಲ್ಲ. ಈ ಬಸವನ್ನ ಹೊರಗೆ ಅವನಿಗೆ ಸಿಮೋಗುತ್ತಾ ಇದೆ. ಈಗ ತಾನೇ ಹುಟ್ಟಿದವನಿದ್ದಾನೆ. ಹಸಿವು ತೃಷ್ಣೆ ಮಾಯಾವರಿಕೆಯಿಂದ ಅಳುತ್ತಾ ಇದ್ದಾನೆ. ಅದರಿಂದ ಮೊದಲಾಗಿ ಆತನ ಹಸಿವನ್ನು ತೀರಿಸೋಣ ಬಂದಿ. ಓ ಮಗನೇ, ಈಗ ತಾನೇ ಈತನ ಹಸಿವನ್ನು ನೀಗಿಸಂತಾಯ್ತು. ಇದೀಗ ಆತನ ನಾಲಿಗೆಗೆ ಚಾಲನೆ ನೀಡಬೇಕು. ಅದರಿಂದ ಆ ಕೆಲಸವನ್ನೇ ಮಾಡೋಣವಂತೆ. ಹಲೋ, ಇಗೋ ನಿನ್ನ ನಾಲಿಗೆಯನ್ನ ಹೊರಚಾಚು. ಚಲನೆ ಸಾಕಾಗುವುದಿಲ್ಲ. ಅದರಿಂದ ಆತನಿಗೆ ಜ್ಞಾನವನ್ನು ಸಹ ಕಲ್ಪಿಸಬೇಕು. ಅದರಿಂದ ಎಲ್ಲವೋ ಇಗೋ ಈಗ ನಾನು ಹೇಳಿದಾಗೆ ಹೇಳಬೇಕು. ಹೇಳಿದಾಗೆ ಅಕ್ಷರವನ್ನ ಹೇಳಬೇಕು. ನಾನು ನಿನ್ನ ಅಪ್ಪ. ಅವನೇನು ಮಾತಾಡುತ್ತಿದ್ದೇನೆ? ದೇವಿ, ಈಗ ತಾನೇ ಹುಟ್ಟಿದ್ದಾನೆ. ಆತನಿಗೆ ಸಂಬಂಧಗಳ ಅರಿವಿಲ್ಲ ಅಷ್ಟೇ. ಸರಿ ಮಾಡ್ತೇನೆ, ನಾನು ಹೇಳಿದ್ದಲ್ವಾ, ನಾನು ಹೇಳಿದಾಗೆ ಹೇಳಬೇಕು. ಆತ ಮಾಡಿದ್ದಾನೆ, ಆತನೇನು ತಪ್ಪಿಲ್ಲ. ಸರಿ
ಮಾಡೋಣ. ಹಾಗಲ್ಲ ಅಪ್ಪ, ಹಾಗಲ್ಲ ಅಪ್ಪ. ಓ, ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಇದಾಗಲಿಕ್ಕಿಲ್ಲ ಅಲ್ವೇ? ಹಾಗಾಗಿ ನೀನು ನನ್ನ ಅಪ್ಪ. ಹಾಗೆ ನೀನು ನನ್ನ ಅಪ್ಪ. ಹಾ, ನೀನು ನನ್ನ ಮಗ. ನೀನು ನನ್ನ ಮಗ. ಇದು ಆಗ್ಲಿಲ್ಲ. ಹಾಗಲ್ಲ, ನಾನು ನಿನ್ನ ಮಗ. ನಾನು ನಿನ್ನ ಮಗ. ಹೌದಯ್ಯ, ನಿನ್ನ ಮಗ. ಓ, ಅಪ್ಪ ಹಾ, ಮಗ. ಅಪ್ಪ ಮಗ. ಅಪ್ಪ ಹಾ. ಮಗ. ಅಪ್ಪ ಏನು? ಅವನ ಅಯ್ಯೋ, ಅವ ಅಲ್ಲವ ಅದು, ಅವಳು. ಓ, ಯಾರು? ಅವಳು ನಿನ್ನ ತಾಯಿ. ಅವಳು ನಿನ್ನ ತಾಯಿ. ಅಯ್ಯೋ, ಹಾಗಲ್ಲ, ನನ್ನ ತಾಯಿ ಅಲ್ಲ, ನಿನ್ನ ತಾಯಿ. ನಿನ್ನ ತಾಯಿ. ಅವಳು ಅದಾಗ್ಲಿಕ್ಕಿಲ್ಲ. ಅವಳು ನನ್ನ ತಾಯಿ. ಅವಳು ನನ್ನ ತಾಯಿ. ಆ, ನಾನು ನಿನ್ನ ಅಪ್ಪ. ಸರಿ. ಸರಿ. ಅಪ್ಪ ಅಪ್ಪ, ಮಗ ಅಮ್ಮ. ಹಾ, ಅಪ್ಪ ಮಗ ಅಮ್ಮ. ಹಾ. ಹಾಯ್. ಅಪ್ಪ ಏನು? ಅದೇ ಯಾವುದು? ಓದೇ ದೊಡ್ಡ ಹೊಟ್ಟೆ, ಹಾ, ಹಾ, ದೊಡ್ಡ ಕಿವಿ, ಹಾ. ಸಣ್ಣ ಕಣ್ಣು. ಹೌದಾ? ಯಾರಪ್ಪ ಅದು? ಮಗನೇ, ಅವನು ನಿನಗಿಂತಲೇ ಮೊದಲಾಗಿ ಹುಟ್ಟಿದವನಿದ್ದಾನೆ. ಓ. ಅವನು ನಿನ್ನ ಅಣ್ಣ. ಗಣೇಶ, ಗಣಪತಿ, ಗಣೇಶ, ಹೀಗೆ ಹಲವಾರು ಹೆಸರುಗಳಿಂದ ಅವರನ್ನ ಕರೀತಾರೆ. ಹೌದು. ಓ, ಗಣವಣ್ಣ ನಮಸ್ಕಾರ. ಅಪ್ಪ ಏನು? ಅದೇ ಯಾವುದು? ಅವನು ಒಂದು, ಎರಡು. ಏನು? ಅದೆಂತವ್ರು ಕೆಳಗೆಲ್ಲ ಪೃಥ್ವಿ. ಪೃಥ್ವಿ ಅದರಲ್ಲಿ ಬೆಳೆದಿರುವುದೇನು? ಗಿಡ, ಮರ, ಸರೋವರ ಪ್ರಕೃತಿಗಳನ್ನ ಒಳಗೊಂಡಂತೆ ಪೃಥ್ವಿ ಎಂಬುದಾಗಿ ಕರೀತಾರೆ. ಇವೆಲ್ಲ ಒಟ್ಟಿಗೆ ಏನು? ಪಂಚ. 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 ಹಾ. ಏನು? ಈ ಪ್ರಪಂಚದಲ್ಲಿ ಹಾ. ಎಲ್ಲರಿಗೂ ಒಂದೊಂದು ಹೆಸರು ಉಂಟು. ಹೌದು. ಅವನಿಗೂ ಹೌದು, ಅವನಿಗೂ ಉಂಟು, ಅವನಿಗೂ ಉಂಟು, ನಿನಗೂ ಉಂಟು, ಅವನಿಗೂ ಉಂಟು. ಆದರೆ ನಮ್ಮೊಂದು ಹೆಸರು ಬೇಡವಲ್ಲ, ನಮ್ಮೊಂದು ಹೆಸರು ಬೇಕು. ಹೆಸರು ಬೇಕು. ಖಂಡಿತವಾಗಿಯೂ ನನಗೊಂದು ವಿಶಿಷ್ಟ ಹೆಸರು ಬೇಕು. ಆದೀತು. ಹೇಳಿ, ಆತನೊಂದು ಹೆಸರನ್ನು ಸೃಷ್ಟಿಸುವರು. ಹಾ. ಹಾಗೆ ಆಗ್ಲಿಕ್ಕಿಲ್ಲ. ಆವೇದನಾದ ಅವನಿಗೆ ಸುಮ್ಮನ ಈ ರೀತಿಯ ಸರಳ ಹೆಸರಿರುವುದೇ ಸಾಧ್ಯವಿಲ್ಲ. ಆದ್ದರಿಂದ ಭಸ್ಮದ ಪ್ರದೇಶದಿಂದ ಹುಟ್ಟಿದವನಾದ ಅಲ್ಲವೇ? ಸುಂದರ ಆದ್ದರಿಂದ ಭಸ್ಮ ಅಸುರ, ಭಸ್ಮ ಅಸುರ, ಭಸ್ಮಾಸುರ. ಹೇಗೆ ಆದೀತೆ? ಹಾಗೆ ಆಗಲಿ ಸ್ವಾಮಿ. ಅದೇ ಭಸ್ಮಾಸುರ ಸ್ವಾಮಿ. ಎಂಬುದಾಗಿ ಹೆಸರನ್ನ ಇಡೋಣ. ಭಸ್ಮಾಸುರ. ಏನು? ಒಳ್ಳೆ ದೃಶ್ಯ. ಎಲ್ಲಿ ಹೋದದ್ದು ಮಾರ? ಇಲ್ಲಿ ಬಾ. ನೀನು ಹೆಸರು ಹೇಳಿ, ಹೆಸರು ನೀಡಿ ಅಂತ ಹೇಳಿ ಎಲ್ಲಿ ಹೋಗುದು? ಅದು ಒಳ್ಳೆ ಉಪಯೋಗಲ್ಲ. ಹೆಸರನ್ನ ಸೂಚಿಸಿದ್ದಾಯ್ತು. ಓ. ಏನು ಗೊತ್ತು? ಏನು? ನಿನ್ನ ಹೆಸರು ನನ್ನ ಹೆಸರು ಭಸ್ಮಾಸುರ. ಪುಷ್ಪೋಸುರ. ಆದೀತೆ? ಒಳ್ಳೆ ಒಳ್ಳೆ ಹೆಸರು. ಆ. ನನ್ನ ಹೆಸರು ಭಸ್ಮಾಸುರ. 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 ಅಪ್ಪ ಏನು? ಒಳ್ಳೆ ಹೆಸರನ್ನೇ ಇಟ್ಟೆ. ಹಾ. ಅಪ್ಪ ಏನು? ಅವನಿಗೂ ಒಂದು ಕೆಲಸ ಉಂಟು, ಹಾ. ಇವನಿಗೂ ಕೆಲಸ ಉಂಟು, ಅವನಿಗೂ ಕೆಲಸ ಉಂಟು. ಎಲ್ಲರಿಗೂ ಕೆಲಸ ಇರುವಾಗ ಹಾ. ಅಪ್ಪ ನನಗೊಂದು ಕೆಲಸ ಬೇಕು. ಇಲ್ಲದಿದ್ದರೆ ಹೀಗೆ ನಾನು ಸುಮ್ಮನೆ ಕುಳಿತುಕೊಳ್ಳಲಾರೆ, ಕುಳಿತುಕೊಳ್ಳಲು ಆಗುವುದಿಲ್ಲ. ನನಗೊಂದು ಒಳ್ಳೆಯ ಉದ್ಯೋಗ ಬೇಕಪ್ಪ.
ನೋಡೇ ನಿನ್ನ ಮಗನ ಗುಣವನ್ನ. ಕೆಲವರು ಕೆಲಸ ಇದ್ದು ಕೂಡ ಸೋಮಾರಿಗಳಂತೆ ಅಲದಾಡುವವರು ಕೆಲವಿದ್ದಾರೆ. ಆದ್ರೆ ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ನನಗೆ ಕೆಲಸ ಬೇಕು, ನಾನು ದುಡಿಯುತ್ತೇನೆ, ಸ್ವಾವಲಂಬಿ ಅಂತ ಕಾಣ್ತಿದೆ. ಆಗ್ಲಿ ಇವನಿಗೆ ಒಂದು ಕೆಲಸವನ್ನ ಕೊಡೋಣ. ಏನು ಮಾಡೋಣ? hello, ಮಗನೇ, ನಿನಗೆ ಬೇರೆ ಯಾವ ಕೆಲಸವಲ್ಲ. ನಿನ್ನ ತಾಯಿ ಪಾರ್ವತಿ ದೇವಿ ತ್ರಿಕಾಲದಲ್ಲಿ ಅನುದಿನವೂ ನನಗೆ ಭಸ್ಮವನ್ನ ತಂದೊಪ್ಪಿಸುವವಳು. ಅದು ಪರಮ ಭಕ್ತರ ಭಸ್ಮವನ್ನ ತಂದು ಕೊಡುವವಳು. ಆದ್ದರಿಂದ ಆಕೆ ಅನುದಿನವೂ ಮಾಡುವಂತ ಕೆಲಸ ಕಾರ್ಯಗಳು ನಿನ್ನ ಪಾಲಿಗೆ. ಆದೀತೆ ಈ ದಿನ ಭಸ್ಮವನ್ನ ನನಗೆ ತ್ರಿಕಾಲದಲ್ಲಿ ತಂದು ಕೊಡಬೇಕು. ಅದರಲ್ಲಿ ಯಾವುದೇ ಲೋಪ ಅದು ಸಾಧ್ಯವಿಲ್ಲ. ಸಾಕಲ್ಲ, ಏನು ಮಾತಾಡ್ತೀಯ? ಬೂದಿ ಅಲ್ಲವೂ ಅದು ಭಸ್ಮ. ಪರಮ ಭಕ್ತರ ಭಸ್ಮ ಭಸ್ಮ ಸಿಗ್ತದೆ? ಅದು ಚಿತಾಗಾರದಲ್ಲಿ. ಅಲ್ಲಿಗೆ ಹೋಗಿ ಪರಮ ಭಕ್ತರ ಭಸ್ಮವನ್ನ ತರಬೇಕು ನೀವು. ಆದಿತ್ಯ ಕೊಡುವವರಿಗೆ ಹೊರಬೂದಿ ಶುಭವಾಗಲಿ. ಭಸ್ಮ ಅದನ್ನ ಎಲ್ಲಿ ಬಳಸಿಕೊಳ್ಳಬೇಕು, ಎಲ್ಲಿ ಬಳಸಬೇಕು ಅಲ್ಲೇ ಬಳಸಬೇಕು. ಪರಮ ಭಕ್ತರ ಭಸ್ಮವಲ್ಲವೇ ಅದು? ಅಷ್ಟು ಮಹತ್ವವಿದೆ. ಏನು ಹಸಿವಾಗ್ತುಂಟಮ್ಮ, ತಿಲ್ಲಿಗೆ ಉಂಟಮ್ಮ? ನೀನು ಭಸ್ಮವನ್ನ ತಂದು ಹೋಗುವಾಗ ಎಲ್ಲಾದರೂ ಮರಗಳಿದ್ದಾರೆ, ಆ ಮರದಿಂದ ಬಿದ್ದ ಹಣ್ಣುಗಳನ್ನ ತಿಂದು ನಿನ್ನ ಹಸಿವನ್ನ ನೀಗಿಸಿಕೊ. ಹಣ್ಣನ್ನು ತಿನ್ಬೇಕಾ? ಹೌದು. ಆದೀತಮ್ಮ. ಜೋರ್ ಬಾಯಾರಿಗೆ ಆಗ್ತದೆ, ಕುಡಿಲಿಕ್ಕೆ ನೀರು ಕೊಡಮ್ಮ. ಮಗನೇ, ತಿರುಗಾಡುತ್ತಿರುವಾಗ ಅಲ್ಲಿ ನದಿ ಸರೋವರಗಳಲ್ಲಿ ನೀರುಗಳಿರುತ್ತೆ, ಅದನ್ನೇ ಕುಡಿದು ನಿನ್ನ ಬಾಯಾರಿಕೆಯನ್ನು ತರಿಸಿಕೊಂಡು. ಹಾಗೆ ಕೊಳಚೆ ನೀರು ಕುಡಿಬೇಕಾ? ವಿಶ್ರಾಂತಿಗಾಗಿ ಮರದ ಬುಡದಲ್ಲೇ ವಿಶ್ರಾಂತಿಗಾಗಿ ತಲೆ ಕಟ್ಟು ಮರದ ಬುಡದಲ್ಲಿಯೇ ನೀನು ವಿಶ್ರಾಂತಿಯನ್ನ ಪಡಿಬೇಕು. ಮರದ ಬುಡದಲ್ಲಿ? ಹೌದು. ಆದೀತು 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 ಆದೀತು. ಒಂದು ನಿನ್ನ ಕೆಲಸ ಅದು ತರ್ಲಿಕ್ಕ ಇದೇ ನಿನ್ನ ಕೆಲಸ. ಈ ಕಾಲದಲ್ಲಿ
ಯಥಾವತ್ತಾಗಿ ತಂದು ಕೊಡಬೇಕು. 3 ಹೊತ್ತು ಬಸ್ಸು ಬರುದೆಯಾ? ಹೇಗೂ ಜರುಗಿಲ್ವಾ? ಈಗ ಸದ್ಯಕ್ಕೆ ಅಷ್ಟೇ ನಿನಗೆ. ಹೌದಾ? ಆರಿತ ಶುರು ಮತ್ತೆ ತರುತ್ತಾ ಹೋದೆ. ಎಲ್ಲಿ ಹೋದೆ? ಎಲ್ಲ ಲೋಕವನ್ನು ಸುತ್ತಾಡುತ್ತಾ ಹೋದದ್ದೇ. ಎಲ್ಲಿ ಸುರಲೋಕ, ಅಲ್ಲಿ ಹೋಗಿ ನೋಡುತ್ತಿದ್ದೇನೆ. ಏನು ವೈಭವ, ಏನು ಆಚರಣೆ, ಏನು ಸಂಭ್ರಮ, ಏನು ಅಲ್ಲಿ ನನಗೆ ಮನ್ನಣೆಯಿಲ್ಲ, ಗೌರವ ಇಲ್ಲ. ಇವರ ಸಂಭ್ರಮಕ್ಕೆ ಕಾರಣವೇನೆಂದು ಯೋಚಿಸುತ್ತಾ ಭೂಲೋಕದತ್ತ ದೃಷ್ಟಿ ಹಾಯಿಸಿದೆ. ಏನು ಗೊತ್ತಾಯಿತು? ಗೊತ್ತಾಟಲ್ಲಿ ಎಂದರೆ ಅಲ್ಲಿದ್ದರೆಲ್ಲ ಬ್ರಾಹ್ಮಣರು, ಅವರು ಯಜ್ಞ ಯಾಗಾದಿಗಳನ್ನು ಮಾಡಿ ಯಜ್ಞ ಯಾಗದ ಆಹುತಿಯನ್ನು ಆ ದೇವತೆಗಳಿಗೆ ಕೊಡುತ್ತಿದ್ದಾರೆ. ಇದರಿಂದ ದೇವತೆಗಳ ಬಲ. ಅಲ್ಲಿ ನನಗೆ ಮನ್ನಣೆ ಇಲ್ಲ. ಇವರು ನಮ್ಮ ಪಕ್ಷದವರಲ್ಲ. ಹಾಗೆ ಆಲೋಚಿಸುತ್ತಾ ಹೋದೆ. ಎಲ್ಲಿ? ಪಾತಾಳಕ್ಕೆ. ಅಲ್ಲಿ ಹೋದದ್ದೇ ತಡ. ಏನು ಗೌರವ, ಏನು ಮನ್ನಣೆ, ಏನು ಆಧಾರ, ಆತಿಥ್ಯ. ನೋಡಿದೆ, ಅವರು ನೋಡುವಾಗ ನಮ್ಮ ಪಕ್ಷದವರೇ. ಏನು 1, 2, 3, 4 ಅಲ್ಲ, ಕೋಟ್ಯಾನುಕೋಟಿ ರಕ್ಕಸರು ಇದ್ದಾರೆ. ಆದರೆ ಏನು ಅವರ ಮುಖ ಎಲ್ಲರಂತಲ್ಲ ಕಳೆಗುಂದಿದೆ. ಯಾಕೆಂದು ಆಲೋಚಿಸಿದೆ, ಕೇಳಿದೆ, ವಿಷಯವನ್ನು ಅರಿತುಕೊಂಡೆ. ತಮಗಾದ ಅನ್ಯಾಯ, ದ್ರೋಹ, ಎಲ್ಲರಿಗೂ ಅನ್ಯಾಯ ದ್ರೋಹ ಆಗಿದೆ ಅಂತ ಅವರಿಗೆ ಯಾರಿಂದ ಎಂದು ತಿಳಿದುಕೊಂಡೆ. ಅದಕ್ಕೆ ಅವರಿಗೆ ಅನ್ಯಾಯ ಆದಂತಕ್ಕೆ ಅದಕ್ಕೆ ಪ್ರತಿಕಾರ ಮಾಡಬೇಕು. ಹೇಗೆ ಆಲೋಚಿಸುತ್ತೇನೆ. ಹೇಗೆಂದರೆ
ಮದ್ದರುವೆನು. ಅಯ್ಯ, ಸದ್ದಿಲ್ಲದೆ ಮದ್ದರುವೆ. ಯಾರಿಗೆ, ಹೇಗೆ ಹೇಗೆ ಎಂದರೆ ಹೋಗುತ್ತೇನೆ. ಒಂದತ್ರ ಹೋಗಿ ಸುರಲೋಕವನ್ನು ತಾನವರಿಗೆ ಬಿಟ್ಟು ಕೊಡುವುದು ಹೇಳಿದರೆ ಕೊಟ್ಟಾನ ಅವ? ಕೊಟ್ಟಾನ? ಇಲ್ಲ, ಖಂಡಿತ ಕೊಡುವುದಿಲ್ಲ. ಅದಕ್ಕೊಂದು ಉಪಾಯ ಮಾಡುತ್ತೇನೆ. ಕೊಳ್ಳುವೆನು, ಭಸ್ಮ ದೊರೆಯಲಿಲ್ಲ ಎಂದು. ಆದರೆ ನಂಬುತ್ತಾರವ? ಖಂಡಿತ ನಂಬುವುದಿಲ್ಲ. ನಂಬುವ ಹಾಗೆ ಮಾಡಬೇಕು. ಹೇಗಂದರೆ ಹೀಗೆ ಹೋಗಿ ಹೇಳಿದರೆ ನಂಬುವನ? ಇಲ್ಲ, ಉಪಾಯ ಮಾಡುತ್ತೇನೆ. ಹೇಗೆಂದರೆ ನನ್ನ ಕೈ ಬೆರಳಿಂದ ಆ ಉಗುರಿಂದ ಕಣ್ಣನ್ನು ಚುಚ್ಚಿಕೊಂಡು ಅಳುತ್ತಾ ಹೋಗುತ್ತೇನೆ ಅಂತೆ. ಎಲೆ ಮಗನೇ ಮೊಗವ್ಯಾಗೆ ಕಂದಿದೆ ನಿಲುಗದೇನೆ ಭಸ್ಮವಿಂದಿಗೆ ಮಗನೇ ನಿಲುಗದೇನೆ ಭಸ್ಮವಿಂದಿಗೆ ನಲಿ ನಲಿರು ರೀತಿಯ ಮಲಿನಗೊಂಡಿವು ನಲಿ ನಲಿನ ಬರುತ್ತಿರುವ ರೀತಿಯ ಮಲಿನಗೊಂಡಿಹುದೇಗೆ ಎಲೆ ಮಗನೇ ಮಗವ್ಯಾಗೆ ಕಂದಿದ ಉತ್ಸಾಹದ ಚಿಲುಮೆಯಂತಿರುವ ನೀನು ತ್ರಿಕಾಲದಲ್ಲಿ ನನಗೆ ಭಸ್ಮವನ್ನ ತಂದು ಕೊಡುತ್ತಾ ಇದ್ದೀಯ. ಆದರೆ ಇಂದೇಕೋ ನಿನ್ನ
ಮನದಲ್ಲಿ ಬೇಸರವು ಕಾಣುತ್ತಾ ಇದೆ, ದುಃಖಿತನಾಗುತ್ತಾ ಇದ್ದೀಯಾ. ಅಷ್ಟೇ ಅಲ್ಲ, ಈ ಕಾಲದಲ್ಲಿ ನೀನು ಬಸವನ ಮನೆಗೆ ತಂದು ಕೊಡುತ್ತಿದ್ದವ ಇಂದು ಕೇವಲ ಬರಿಗಾಯಲ್ಲಿ ಬರುತ್ತಾ ಇದ್ದೀಯಾ. ಕಾರಣವೇನಯ್ಯ, ಏನಾಯ್ತು? ಅಪ್ಪ ಲಾಲಿಸ್ಬೇಕು. ಅಪ್ಪ ಸಾಯಲಿಲ್ಲ. ಅವನ ಎಲ್ಲಿ ಶಬ್ದಗಳಿಗೆ ನಿಲ್ಲಿಸಬೇಕು, ಎಲ್ಲಿ ಮಾತನಾಡಬೇಕು ಎನ್ನುವುದಾಗಿ ಅದಕ್ಕೆ ತಿಳಿತಾ ಇಲ್ಲ. ಹಾಗಲ್ಲ, ಭಸ್ಮ ಸಿಗಲಿಲ್ಲ, ಸಾಯಲಿಲ್ಲ ಅಂದ್ರೆ ಭಕ್ತಾದಿಗಳು ಸಾಯಲಿಲ್ಲ ಎನ್ನುವ ಅರ್ಥ. ಅಪ್ಪ ಸಾಯಲಿಲ್ಲ, ಭಸ್ಮ ಸಿಗಲಿಲ್ಲಪ್ಪ. ಯಾಕೆ ಸಿಗಲಿಲ್ಲ? ಅಪ್ಪ ಎಲ್ಲ ಲೋಕವನ್ನು ಸಂಚರಿಸಿದೆ, ಆದರೆ ಅಲ್ಲಿ ನಿನ್ನ ಭಕ್ತರ ಭಸ್ಮ ಸಿಗಲಿಲ್ಲ ಅಪ್ಪ. ಹೌದೇ? ಇದರಿಂದ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಏನು ಮಗನೇ? ಕೆಲಸಕ್ಕೆ ಬಾರದಂತ ವಸ್ತು ಇರಬಾರದಪ್ಪ. ಯಾಕೆ ಮಗ? ನಿನಗೆ 3 ಹೊತ್ತು ವಸ್ತುವನ್ನು ತಂದು ಕೊಡಲು ಅಲ್ಲಿ ಸಾಯಲಿಲ್ಲಪ್ಪ, ಅಲ್ಲಿ ಭಸ್ಮವಿಲ್ಲ. ಆದ್ದರಿಂದ ವಸ್ತುವನ್ನು ತಂದು ಕೊಡಲು ಆಗದಿದ್ದ ಈ ಜೀವ ಇದ್ದೇನು ಅಪ್ಪ. ಅಪ್ಪ ಒಂದು ವೇಳೆ ಈ ಜೀವ ಇದ್ದೆ ಅಂತಾದರೆ ಏನು ಹೇಳುತ್ತಾರೆ ಎಲ್ಲರೂ? ಏನು? ಅಪ್ಪನ ಒಂದು ಆಜ್ಞೆಯನ್ನು ಉಳಿಸಿಕೊಳ್ಳಲಾಗದಂತಹ ಮಗ ಎಂದು ಘೋಷಿಸಿದ್ದಾರೆ. ಅಪ್ಪ ಇದ್ದು ಸತ್ತಂತಾಗುತ್ತದೆ ನಾನು. ಆದ್ದರಿಂದ ಅಪ್ಪ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಏನು? ನನಗೆ ಮರಣಕ್ಕೆ ಆಜ್ಞೆಯನ್ನು ಕೊಡು. ಏಕೆಂದರೆ ನನ್ನ ಶರೀರವನ್ನು ಕೊಟ್ಟವ ನೀನು. ನಾನು ಸಾಯುತ್ತಿದ್ದೆ, ಆದರೆ ಅಪ್ಪ ನಿನ್ನಲ್ಲಿ ಒಂದು ಮಾತು ಹೇಳಿ ಸಾಯ್ಬೇಕಂತ ಆಸೆ ಅಪ್ಪ. ಅಪ್ಪ ಸಾಯ್ತೇನಪ್ಪ, ಆಜ್ಞೆ ಕೊಡು. ಸಲ್ಲದ ಮಗನೇ.
ಕೇಳುವುದಕ್ಕೆ ಯಾವುದೇ ಭಸ್ಮ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದೀಯಾ? ಅಯ್ಯ, ನಿನ್ನ ಈ ಶಿವಭಕ್ತಿಗೆ ನಾನು ಮೆಚ್ಚುತ್ತಾ ಇದ್ದೇನೆ. ಎಂತಹ ಭಕ್ತಿ ನಿನ್ನದು. ಆಹಾ, ಅದಕ್ಕಾಗಿ ನಾನೊಂದು ತೀರ್ಮಾನವನ್ನ ಮಾಡಿದ್ದೇನೆ. ಹೌದಾ? ನೀನು ಈ ಉದ್ದೇಶಕ್ಕಾಗಿ ಯಾವುದೇ ವರವನ್ನ ಕೇಳಿದರೆ ನಾನು ಕೊಡಲು ಸಿದ್ಧನಿದ್ದೇನೆ. ಯಾವ ವರ ಬೇಕು ನಿನಗೆ? ಹೊರೆ ಕೊಡ್ತೀಯಾ? ಹೌದು ಮಗನೇ. ಒಲಿದೆಯಾದವರ ಪಾಲಿಸೈತಿ ಒಲಿದೆಯಾ? ಸಂತೋಷವಾಯ್ತಪ್ಪ. ಕೇಳು ಮಗನೇ, ಕೇಳು. ನಾನು ವರವನ್ನು ಕೇಳ್ತೇನೆ, ಕೊಡ್ತೀಯಲ್ಲ? ಖಂಡಿತವಾಗಿ. ಅಪ್ಪ, ನಾನು ಕೇಳುವಂತ ವರ ಅಪ್ಪ